ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಎಲ್ಲರ ಮನೆಯಲ್ಲೂ ಸಹಿತ ಗ್ಯಾಸ್ಟ್ರಿಕ್ ಇರುವಂತಹ ರೋಗಿಗಳು ಬಹಳಷ್ಟು ಆಗ್ತಾಯಿದ್ದಾರೆ ಸ್ನೇಹಿತರೆ. ಗ್ಯಾಸ್ಟ್ರಿಕ್ಕಿಗೆ ಮೂಲ ಕಾರಣವೇನು ಮತ್ತು ಯಾಕೆ ಗ್ಯಾಸ್ಟ್ರಿಕ್ಕಿಂದ ಬಹಳಷ್ಟು ಬಳಲಿ ಅದು ವರ್ಷಗಟ್ಟಲೆ ಈ ದೀರ್ಘಕಾಲಿಕ ರೋಗವಾಗಿ ಪರಿಣಮಿಸುತ್ತೆ ಮತ್ತು ಈ ಗ್ಯಾಸ್ಟ್ರಿಕ್ ಮೂಲ ಕಾರಣವನ್ನು ತಿಳಿದುಕೊಂಡು ಅರ್ಥೈಸಿಕೊಂಡು ನಾವು ನಮ್ಮ ಜೀವನವನ್ನು ಸಾಗಿಸಿದ್ದೇ ಆಯಿತು ಅಂತ ಹೇಳಿದರೆ ಗ್ಯಾಸ್ಟ್ರಿಕ್ಕಿಂದ ದೂರವಿರಬಹುದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಪ್ರಕ್ರಿಯೆ ಅಂತ ಹೇಳಿದರೆ, ಜಠರದ ಪ್ರಕ್ರಿಯೆಯಲ್ಲಿ ಅಡೆತಡೆಗಳೇನಾದ್ರು ಉಂಟಾಯಿತು ಅಂತ ಹೇಳಿದರೆ ನಮ್ಮ ಕರುಳಿನ ಪ್ರಕ್ರಿಯೆಗಳು ಅಡೆತಡೆಗಳು ಉಂಟಾಗುತ್ತೆ. ಯಾಕೆ ಅಂತ ಹೇಳಿದರೆ, ಈಗ ಜಠರದಲ್ಲಿ ಪಚನವಾಗಬೇಕಾಗ್ತಕ್ಕಂಥ ಆಹಾರ ಕಣ ಏನಾಗಿದೆ ಅಂತ ಹೇಳಿದರೆ ಅದು ಪೂರ್ತಿಯಾಗಿ ಪಚನವಾಗಿಲ್ಲ. ಸೊ ಪೂರ್ತಿಯಾಗಿ ಪಚನವಾಗದೇ ಇರತಕ್ಕಂಥ ಆಹಾರ ಕರುಳುಗಳಿಗೆ ಹೋಯಿತು ಅಂತ ಹೇಳಿದರೆ, ಈಗ ಪಚನವಾಗದೇ ಇರತಕ್ಕಂಥ ಆಹಾರವನ್ನು ಕರುಳುಗಳು ಸರಿಯಾಗಿ ಅದರಿಂದ ಪೌಷ್ಟಿಕ ಅಂಶಗಳನ್ನು ಹೀರಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ಪೌಷ್ಟಿಕಾಂಶದ ಕೊರತೆಗಳಿಂದ ರೋಗ ಬರುವಂಥ ಸಾಧ್ಯತೆಗಳು ಇದೇ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಒಂದು ತಪ್ಪು ಪದ್ಧತಿಯನ್ನು, ಒಂದು ತಪ್ಪು ಅಭ್ಯಾಸವನ್ನು ನಾವೇನಾದ್ರು ರೂಢಿಸ್ಕೊಂಡಿದ್ವಿ ಅಂತ ಹೇಳಿದರೆ ಅದೇ ಒಂದು ಅಭ್ಯಾಸ ನಮ್ಮ ಪೂರ್ತಿಯಾದ ಜೀವನವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನೀರು ಕುಡಿಯುವ ಒಂದು ನಿಯಮ ಮತ್ತು ಆಹಾರ ಸೇವಿಸುವ ಒಂದು ನಿಯಮಗಳನ್ನು ಸರಿಯಾಗಿ ಪಾಲಿಸಬೇಕು ಅಂತ ನನ್ನ ಒಂದು ಕಳಕಳಿಯ ಮನವಿ ಸ್ನೇಹಿತರೆ. ಸೊ ಹೀಗಾಗಿ ನೀವು ನೀರನ್ನು ಯಾವಾಗ ಕುಡಿಬೇಕು, ನೀರನ್ನು ಊಟ ಆಗಿ 1 ಅಥವಾ 1.5 ಗಂಟೆ ಬಿಟ್ಟು ನೀರನ್ನು ಕುಡಿದಿದ್ದೇ ಆಯಿತು ಅಂತ ಹೇಳಿದರೆ ಅದು ನಮ್ಮ ದೇಹಕ್ಕೆ ಪೂರಕವಾಗಿ, ನಮ್ಮ ಜಠರದ ಮತ್ತು ಕರುಳಿನ ಪ್ರಕ್ರಿಯೆಗಳಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಮತ್ತು ಅದರಿಂದ ನಮಗೆ ಬೇಕಾದಂಥ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ದೊರಕುತ್ತೆ. ಸೊ ಹೀಗಾಗಿ ರೋಗಗಳಿಂದ ದೂರವಿರಲಿಕ್ಕೆ ಸಾಧ್ಯವಿರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಜಠರದ ಪ್ರಕ್ರಿಯೆಗಳನ್ನು ಅಡೆತಡೆಗಳು ಉಂಟಾಯಿತು, ಕರುಳಿನ ಪ್ರಕ್ರಿಯೆಗಳಲ್ಲಿ ಅಡೆತಡೆಗಳು ಉಂಟಾಯಿತು. ಇವೆರಡೂ ಅಡೆತಡೆಗಳಿಂದ ನಮ್ಮ ಒಂದು ಜನಸಮೂಹದಲ್ಲಿ, ನಮ್ಮ ಒಂದು ಪರಿವಾರದಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ ಬಹಳಷ್ಟು ಗ್ಯಾಸ್ಟ್ರೈಟಿಸು, IBS, IBD ಹೀಗೆ ರೋಗಗಳಿಗೆ ಸಿಲ್ಕ್ ಹಾಕ್ಕೊಂಡು ಓದಾಡ್ತಾ ಇರ್ತಾರೆ ಸ್ನೇಹಿತರೆ. ಕಾರಣ ಗೊತ್ತೇ ಇರಲ್ಲ. ಸೊ ಏನು ಅಂತ ಹೇಳಿದ್ರೆ, ತಿಂತಾ ಇರ್ತಾರೆ, ನೀರು ಕುಡಿತಾ ಇರ್ತಾರೆ, ತಿಂತಾ ಇರ್ತಾರೆ, ನೀರು ಕುಡಿತಾನೆ ಇರ್ತಾರೆ. ಸೊ ಆದರೆ ಪರಿಹಾರ ಏನು ಡಾಕ್ಟ್ರೇ ಅಂತ? ಪರಿಹಾರ, ನೀವು ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದು ನೀವೇ ಆಗಿರೋದ್ರಿಂದ ಆ ಅಭ್ಯಾಸವನ್ನು ಮೀರಿ ಬೆಳೀಲಿಕ್ಕೆ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ಮೊದಲಿಗೆ ನೀವು ನೀರು ಕುಡಿಯುವಾಗ ನೀರಿನ ಒಟ್ಟಿಗೆ ಏನಾದ್ರು ಬೆರೆಸ್ಕೊಂಡು ಕುಡಿತಾ ಅದನ್ನು ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಆಮೇಲೆ ಪೂರ್ತಿಯಾಗಿ ಬಿಟ್ಟು ಊಟ ಆಗಿ ಒಂದು 15ರಿಂದ 20 ನಿಮಿಷ ಬಿಟ್ಟು ನೀರು ಕುಡಿಲಿಕ್ಕೆ ಪ್ರಾರಂಭ ಮಾಡಿ. ನೀರಂತ ಹೇಳಿದರೆ ನೀರಿನ ಒಟ್ಟಿಗೆ ಏನಾದ್ರು ಇರಲೇಬೇಕು ಅಂತ ಹೇಳಿದರೆ, ನೀರಿನೊಟ್ಟಿಗೆ ಹಾಲನ್ನ ಹಾಕಿ, ನೀರಿನೊಟ್ಟಿಗೆ ಮೊಸರನ್ನ ಹಾಕಿ, ನೀರಿನೊಟ್ಟಿಗೆ ಮಜ್ಜಿಗೆಯನ್ನು ಹಾಕಿ, ನೀರಿನೊಟ್ಟಿಗೆ ಏನಾದ್ರು ಒಂದನ್ನು ಬೆರೆಸಿ ನೀವೇನಾದ್ರು ಕುಡಿದಿದ್ದೇ ಆಯಿತು ಅಂತಂದರೆ ಅದು ನೀರಿನ ಒಂದು ಪ್ರಭಾವ ನಮ್ಮ ದೇಹದ ಮೇಲೆ ಬಿಡಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಆಯುರ್ವೇದದ ಒಂದು ಸಿದ್ಧಾಂತ ಏನು ಅಂತ ಹೇಳಿದರೆ, ನೀವು ಊಟ ಮಾಡುವಾಗ ನೀರನ್ನು ಕುಡಿದ್ರಿ ಅಂತ ಹೇಳಿದರೆ ಅದು ವಿಷಕ್ಕೆ ಸಮಾನ ಅಂತಲೂ ಹೇಳ್ತಾರೆ ಸ್ನೇಹಿತರೆ ಆಯುರ್ವೇದ ಪಂಡಿತರು ಮತ್ತು ಆಯುರ್ವೇದ ಗ್ರಂಥಗಳು. ಸೊ ಹೀಗಾಗಿ ಇದೇ ಒಂದು ಮೂಲ ಕಾರಣದಿಂದ ಬಹಳಷ್ಟು ಜನ ಗ್ಯಾಸ್ಟ್ರೈಟಿಸ್ಗೆ ಸಿಲ್ಕಾಕೊಳ್ತಾರೆ, ಮಲಬದ್ಧತೆ ಪ್ರಶ್ನೆಗೆ ಸಿಲ್ಕಾಕೊಳ್ತಾರೆ ಮತ್ತು ದೇಹದಲ್ಲಿ ವಿವಿಧವಾದ ಕೊರತೆಗಳ ರೋಗಗಳಿಗೆ ಸಿಲ್ಕಾಕೊಳ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸುವ ಜವಾಬ್ದಾರಿ ನಿಮ್ಮದು. ಯಾಕೆಂತ ಹೇಳಿದರೆ, ಊಟ ಎಲ್ಲರೂ ಮಾಡೋರೆ, ನೀರೆಲ್ಲರೂ ಕುಡಿಯೋರೆ. ಆದರೆ ಊಟ ಮಾಡುವ ಒಂದು ಪದ್ಧತಿ, ನೀರನ್ನು ಕುಡಿಯುವ ಒಂದು ಪದ್ಧತಿಯನ್ನು ಸರಿಯಾಗಿ ಗಮನವಿಟ್ಟು ಮಾಡಬೇಕಾಗುತ್ತೆ. ಊಟ ಮಾಡುವಾಗ ನಾವು ಊಟದ ಒಂದು ರುಚಿಯನ್ನು, ಊಟದ ಒಂದು ಪೂರ್ತಿಯಾದ ಸವಿಯನ್ನು ಸವಿಬೇಕು ಮತ್ತು ಜಗೆಯುವ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಗಮನವಿರಬೇಕು. ಜಗದ ಮೇಲೆ ಅದು ಜಠರಕ್ಕೆ ಹೋಗಿ ನಮಗೆ ಪೌಷ್ಟಿಕಾಂಶಗಳನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ ಆಹಾರ. ಅದೇ ತರಹ ನೀರನ್ನು ಕುಡಿಯುವಾಗ ಗಮನವಿರಬೇಕು. ನೀರನ್ನು ಹೇಗೆ ಕುಡಿಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ.
ನೀರನ್ನು ಗುಟುಕಾಗಿ ಕುಡಿಬೇಕು. ನೀವು ನೀರನ್ನು ಮೇಲೆತ್ತು ಘಟ 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 ಕುಡಿತಾ ಇರ್ತಾರೆ, ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಘಟ ನೀರು ಕುಡಿದ್ರೆ ಅದು ಸೀದಾ ಯೂರಿನಲ್ಲಿ ಹೋಗ್ಬಿಡುತ್ತೆ ಒಂದು 3/4 ಗಂಟೆ ಬಿಟ್ಟು. ಸೊ ಹೀಗಾಗಿ ಅದರ ಒಂದು ಸರಿಯಾದ ಉಪಯೋಗ, ನೀರಿನ ಒಂದು ಸರಿಯಾದ ಉಪಯೋಗ ದೇಹಕ್ಕೆ ಆಗಲ್ಲ. ಸೊ ಹೀಗಾಗಿ ನೀರನ್ನು ನಾವು ಗುಟುಕಾಗಿ ಕುಡಿಬೇಕು. ಮತ್ತು ನೀರು ಉಗುರು ಬೆಚ್ಚಿತ್ತು ಅಂತಂದರೆ ಬಹಳಷ್ಟು ಒಳ್ಳೆಯದು. ಮತ್ತು ನೀರನ್ನು ಕುಡಿಯುವಾಗ ಕುಳಿತುಕೊಂಡು ಕುಡಿದ್ರೆ ಬಹಳಷ್ಟು ಒಳ್ಳೆಯದು. ಮತ್ತು ನೀರನ್ನು ನಿಂತ್ಕೊಂಡೇನಾದ್ರು ಕುಡಿದಿದ್ದೇ ಆಯಿತು ಅಂತ ಹೇಳಿದರೆ ಮಂಡೆ ನೋವು ಬರುವುದು ಖಚಿತ ಅಂತ ತಿಳಿದುಬಂದಿದೆ ಸ್ನೇಹಿತರೆ. ಸೊ ಹೀಗಾಗಿ ಈ ಗ್ಯಾಸ್ಟ್ರೈಟಿಸ್ಸು, IBS, IBD, ಮಲಬದ್ಧತೆ ಇವು ಸರ್ವೇಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣ್ತಕ್ಕಂಥ ಒಂದು ಲಕ್ಷಣಗಳು. ಈ ಲಕ್ಷಣಗಳಿಗೆ ಮುಖ್ಯವಾದ ಕಾರಣ ನಾವು ನಮ್ಮ ಅಭ್ಯಾಸಗಳು, ತಪ್ಪು ಅಭ್ಯಾಸಗಳು. ಸೊ ಹೀಗಾಗಿ ಈ ಅಭ್ಯಾಸಗಳನ್ನು ಪ್ರಾಕೃತಿಕವಾಗಿ ಸರಿಪಡಿಸ್ಕೊಂಡಿದ್ದೇ ಆಯಿತು ಅಂತ ಹೇಳಿದರೆ ನಾವು ಈ ರೋಗಗಳಿಂದ ದೂರವಿರಬಹುದು ಅಂತ ನನಗೆ ಎತ್ತಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಯಾವುದೇ ಒಂದು ಜಠರದ ಸಮಸ್ಯೆ ಇತ್ತು ಅಂತ ಹೇಳಿದರೆ ನೀವು ಸೇವಿಸುವ ಆಹಾರ ಮತ್ತು ನೀವು ಸೇವಿಸುವಂಥ ನೀರು ಯಾವ ಸಮಯದಲ್ಲಿ ಹೇಗೆ ಸೇವಿಸ್ತಿದ್ರಿ, ಯಾವ ಸಮಯದಲ್ಲಿ ಹೇಗೆ ನೀವು ಆಹಾರವನ್ನು ಸೇವಿಸ್ತಿದ್ರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ರೋಗಗಳಿಗೆ ಅಂತ ನನಗೆ ಎತ್ತಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ಮಾಹಿತಿ ಈ ಗ್ಯಾಸ್ಟ್ರೈಟಿಸ್ ಬಗ್ಗೆ, IBS, IBD ಬಗ್ಗೆ. ನನ್ನ ಹತ್ರ ತುಂಬ ಪೇಷಂಟ್ಸ್ ಬರ್ತಾ ಇರ್ತಾರೆ, IBS, IBD ಅವರು ಎಲ್ಲ ಸ್ಪೆಷಲಿಸ್ಟು ತೋರಿಸ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಎಲ್ಲರೂ ಮಾತ್ರೆಗಳನ್ನ ಮಾತ್ರ ಕೊಡ್ತಾ ಇರ್ತಾರೆ. ಅವರು ಮಾಡ್ತಕ್ಕಂಥ ತಪ್ಪು ಪದ್ಧತಿಗಳು, ಅವ್ರು ಮಾಡ್ತಕ್ಕಂಥ ತಪ್ಪು ಅಭ್ಯಾಸಗಳನ್ನು ಯಾರೂ ಸರಿಯಾಗಿ ತಿಳಿಸ್ಕೊಡಲ್ಲ ಅವ್ರಿಗೆ. ಅವರು ಈ ಕಡೆಯಿಂದ ಮೆಡಿಸಿನ್ಸ್ ತೊಗೊತಾ ಇರ್ತಾರೆ, ಅದೇ ತಪ್ಪನ್ನು ನೀರು ಕುಡಿತಾನೆ ಇರ್ತಾರೆ, ಊಟ ಮಾಡ್ತಾರೆ, ನೀರು ಕುಡಿತಾ ಇರ್ತಾರೆ, ಊಟ ಮಾಡ್ತಾ ಇರ್ತಾರೆ. ಸೊ ಈಗ ಮಾಡುವುದರಿಂದ ನಮ್ಮ ದೇಹ ಕ್ಷೀಣಿತವಾಗುತ್ತೆ, ನಮ್ಮ ದೇಹಕ್ಕೆ ಸರಿಯಾದ ಪೌಷ್ಟಿಕಾಂಶ ಸಿಕ್ಕಲ್ಲ, ಮತ್ತು ನಮ್ಮ ಜಠರದ ಮತ್ತು ಕರುಳಿನ ಪ್ರಕ್ರಿಯೆಗಳು, ಅದರಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಬಹಳಷ್ಟು ಕ್ಷೀಣಿತವಾಗುತ್ತೆ. ಹೀಗಾಗಿ IBS, IBD ಅನ್ನುವ ಒಂದು ರೋಗದ ಸೃಷ್ಟಿ ಆಗಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ತಿಳಿಸಿ ಅಂತ ಹೇಳ್ತಾ 2 ಮಾತುಗಳನ್ನ ಮುಗಿಸಿನ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.